ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ವಾರ್ಷಿಕೋತ್ಸವ ಸಮಾರಂಭವು ಮಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಂದಿನಿ ಸಭಾಭವನದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅರ್ಜುನ್ ಭಂಡಾರ್ಕರ್ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಾಗಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಅಭಿನಂದನಾ ಸಮಾರಂಭ ಮತ್ತು ನಿವೃತ್ತರಿಗೆ ಗೌರವ ಸನ್ಮಾನ ಹಾಗೂ ತೀರಾ ಸಂಕಷ್ಟದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಆರ್ಥಿಕ ನೆರವು ವಿತರಣಾ ಕಾರ್ಯಕ್ರಮ ನಡೆಯಿತು. ತಮ್ಮೆಲ್ಲರ ನಿವೃತ್ತ ಜೀವನ ಸುಖ ಶಾಂತಿ. ಇದಕ್ಕೆಲ್ಲರಿಗೂ ಆ ದೇವರು ನಿಮ್ಮ ಕುಟುಂಬಕ್ಕೆ ಇನ್ನಷ್ಟು ವೆಲ್ ವಿಶಸ್ ಕೊಟ್ಟು ನಿಮ್ಮ ಮಕ್ಕಳಿಗೆ ಇನ್ನಷ್ಟು ಏನು ಹೇಳೋದು ಎಜುಕೇಷನ್ ವೈಸ್ ಇರ್ಬೋದು, ಇಲ್ಲಾಂದರೆ ವರ್ಕ್ ವೈಸ್ ಇರ್ಬೋದು, ಒಳ್ಳೆ ಸ್ಥಿತಿಗತಿಯಲ್ಲಿ ತಂದು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಿಮ್ಮ ಒಳ್ಳೆಯ ಕೆಲಸ ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಅದರ ಫಲ ಸಿಗುತ್ತದೆ ಅಂತ ಹೇಳುತ್ತಾ, ಮೊನ್ನೆ ಅಧ್ಯಕ್ಷರು ಮತ್ತು ಸದಸ್ಯರು ಬಂದಿದ್ದರು ಮಾತಾಡುವಾಗ ಹೇಳಿದ್ರು ಏನಂದರೆ ರಿಟೈರ್ ಆದ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಇಲ್ಲಂದರೆ ವರ್ಕಿಂಗ್ ಇರ್ಬೋದು, ಕೆಲವರು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಅವರ ಮಾತುಕತೆ ಮಾಡುವಾಗ ಗೊತ್ತಾಯಿತು ಸಂಘ ಅವರಿಗೆ ತಮ್ಮ ಮುಖಾಂತರ ಏನು ಸಹಕಾರ ನೀಡ್ತಾ ಇದೆ ಅಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬಾ ಸಂತೋಷವಾಗುತ್ತದೆ. ಯಾಕೆಂದರೆ ಅಂಗನವಾಡಿ ಎಂಬುದು ಮಕ್ಕಳ ಮೊದಲ ಶಾಲೆ, ಎಳೆಯ ಮಕ್ಕಳ ಭವಿಷ್ಯದ ಮೊದಲ ಶಾಲೆ. ಈ ಪೋಷಕರು ಮಕ್ಕಳನ್ನು ಹೇಗೆ ಸಾಕುತ್ತಾರೆ ಅದೇ ರೀತಿ ಸಾಕಿ ವಿದ್ಯಾಭ್ಯಾಸ ನೀಡುವ ಮಹತ್ತರ ಜವಾಬ್ದಾರಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಮೇಲಿದೆ. ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ವಿದ್ಯಾವಂತರಾಗಲು ಕರ್ನಾಟಕ ಸರ್ಕಾರ ಸಾಕ್ಷರತಾ ಅಭಿಯಾನವನ್ನು ಕೈಗೊಂಡಿದ್ದು ಎಷ್ಟೋ ಜನ ವಿದ್ಯಾವಂತರಾದರು. ಮುಂದೆ ಅಂಗನವಾಡಿ ಪ್ರಾರಂಭವಾಗಿ ಇನ್ನಷ್ಟು ಬೆಳವಣಿಗೆಯಾಗಿದೆ. ಸ್ವಲ್ಪ ಯೋಗ ಪ್ರಾಣಾಯಾಮ ಬಹಳ ಮುಖ್ಯ ಅಂತ ಹೇಳ್ತೇನೆ. ನೀವು ಅದನ್ನು ಎಷ್ಟು ಸೀರಿಯಸ್ ಆಗಿ ಅಥವಾ ಎಷ್ಟು ಒಳ್ಳೆಯದಾಗಿ ತಗೊಳ್ತೀರ ನನಗೆ ಗೊತ್ತಿಲ್ಲ. ನೋಡಿ, ಪರಿಸ್ಥಿತಿಯನ್ನು ಬದಲಾಯಿಸಲು ಯಾರಿಂದ ಕೂಡ ಸಾಧ್ಯ ಇಲ್ಲ. ನಿಮ್ಮ ಹಕ್ಕಿಗೆ ಹೋರಾಡುವುದು ನೀವೇ. ನನ್ನ ಹಕ್ಕಿಗೆ ನಾನೇ ಹೋರಾಡಬೇಕು, ಬೇರೆ ಯಾರು ಹೋರಾಡುವುದಿಲ್ಲ. ನೀವು ಯಾವಾಗಲೂ ತಿಳ್ಕೊಳ್ಳಿ, ನಮ್ಮ ಹಕ್ಕು ಸ್ವಾತಂತ್ರ್ಯಕ್ಕೆ ನಾವೇ ಮುಂದೆ ಹೋಗಬೇಕು, ಬೇರೆ ಯಾರು ಕೈ ಜೋಡಿಸಬಹುದು, ನಾವೇ ಮುಂದೆ ಹೋಗಬೇಕು, ಅದು ಖಂಡಿತ. ಆದರೆ ಈ ಒಂದು ವ್ಯವಸ್ಥೆಯಲ್ಲಿ ಒತ್ತಡದ ಜೀವನದಲ್ಲಿ ಮನೆ ಇರ್ಬೋದು, ಕೆಲಸಗಳಿರ್ಬೋದು, ಸಮಾಜದಲ್ಲಿರ್ಬೋದು, ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಾಧ್ಯ. ಆದರೆ ಒತ್ತಡದೊಂದಿಗೆ ಜೀವನ ಮಾಡುವುದು ಹೇಗೆ ಅಂತ ನಾವು ಕಲಿತರೆ ಮಾತ್ರ ಈಗ ಬದುಕು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರಾದ ಸುಮಂತ್ ರಾವ್, ಮಂಗಳೂರಿನ ಉದ್ಯಮಿ ನಿಶ್ಮಿತಾ ಶೋನಿತ್, ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಜುಳಾಚೆ, ಹಿರಿಯ ಮೇಲ್ವಿಚಾರಕಿ ಅಶ್ವಿನಿ, ಇಲಾಖಾ ಮೇಲ್ವಿಚಾರಕಿ ಅನುಪಮ, ಪುಟ್ಟಣ್ಣ ಕುಲಾಲ್, ಪ್ರತಿಷ್ಠಾನದ ಕಾರ್ಯದರ್ಶಿ ಮಮತಾ ಅಣ್ಣಯ್ಯ ಕುಲಾಲ್, ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ಕೋಶಾಧಿಕಾರಿ ವಿಶಾಲಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಹಕಾರಿ ಸಂಘದ ಅಧ್ಯಕ್ಷೆ ಜಯಲಕ್ಷ್ಮಿ ಬಿಆರ್, ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘ ಜಿಲ್ಲಾಧ್ಯಕ್ಷೆ ತಾರಾ ಬಲ್ಲಾಳ್, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘದ ಮಾಜಿ ಅಧ್ಯಕ್ಷೆ ಆಶಲತಾ ಎಂವಿ, ಸಮಾಜ ಸೇವಕಿ ಶಂಷಾದ್, ಬಂಟ್ವಾಳ ತಾಲೂಕು ಸಂಘದ ಅಧ್ಯಕ್ಷೆ ವಿಜಯವಾಣಿ, ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘ ಮಂಗಳೂರು ಅಧ್ಯಕ್ಷೆ ಶೀಲಾವತಿ, ಕಾರ್ಯದರ್ಶಿ ಸುಜಾತಾ ರೈ, ಉಪಾಧ್ಯಕ್ಷರಾದ ಭವಾನಿ, ಸುರೇಖಾ, ಕೋಶಾಧಿಕಾರಿ ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.